ಒಂದು ಕಡೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಈ ಬಾರಿ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲೇಬೇಕು ಅಂತ ತಂತ್ರ ಹೆಣಿತಿದ್ದಾರೆ. ಇನ್ನೊಂದು ಕಡೆ ಒಂದೊಂದೇ ಆರೋಪಗಳು ಕುಮಾರಸ್ವಾಮಿ ಅವರನ್ನೇ ಹೆಣಿತಾ ಇವೆ. ಜಂತಕಲ್ ಮೈನಿಂಗ್ ಪ್ರಕರಣದ ಬಳಿಕ ಜೆಡಿಎಸ್ ರಾಜ್ಯಾಧ್ಯಕ್ಷರ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಮೈನಿಂಗ್ ಆಯ್ತು, ಎಚ್ಡಿಕೆಗೆ ಈಗ ಐಟಿ ಕಂಟಕ. ಎಸ್ ವೆಂಕಟೇಶ್ ಎಂಬುವರಿಂದ ಐಟಿಗೆ ದೂರು. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಜಂತಕಲ್ ಮೈನಿಂಗ್ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನು ಪಡೆದಿರುವ ಬೆನ್ನಲ್ಲೇ ಈಗ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಆದಾಯ ತೆರಿಗೆ ಇಲಾಖೆಯಲ್ಲಿ ಎಚ್ಡಿಕೆ ವಿರುದ್ಧ ದೂರು ದಾಖಲಾಗಿದೆ. ಕುಮಾರಸ್ವಾಮಿ ಕುಟುಂಬ ಬರೋಬ್ಬರಿ 20,000 ಕೋಟಿ ಬೇನಾಮಿ ಆಸ್ತಿ ಮಾಡಿದೆ. ಅಮೆರಿಕ, ದೆಹಲಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ದೇವೇಗೌಡರ ಹಿರಿಯ ಸೊಸೆ ಹೆಸರಲ್ಲಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಹೆಸರಲ್ಲೂ ಅಕ್ರಮ ಆಸ್ತಿ ಇದೆ ಎಂದು ಆದಾಯ ತೆರಿಗೆ ಇಲಾಖೆಗೆ ಎಸ್ ವೆಂಕಟೇಶ್ ಎನ್ನುವ ಕಾಂಗ್ರೆಸ್ ಕಾರ್ಯಕರ್ತ ದೂರು ನೀಡಿದ್ದಾರೆ. ಕುಮಾರಸ್ವಾಮಿ ಮಾತ್ರ ನಾನವನಲ್ಲ ಎನ್ನುತ್ತಿದ್ದಾರೆ. ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಕೆಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾನೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು ಬಿಜೆಪಿಯ ನಾಯಕರಿಗೆ ನನ್ನ ಒಂದು ಜನತೆಯ ನಡುವೆ ಇರತಕ್ಕಂಥ ಒಂದು ವಿಶ್ವಾಸ ಏನಿದೆ, ಬಿಜೆಪಿಗೆ ಹಿನ್ನಡೆ ಕುಮಾರಸ್ವಾಮಿ ಮಧ್ಯದಲ್ಲಿ ಇದ್ದಾನೆ ಅಂತಕ್ಕಂಥ ಹಿನ್ನೆಲೆ ಒಳಗೇನೆ ಈ ರೀತಿಯ ಒಂದು ಆಪಾದನೆಯನ್ನು ಮಾಡ್ಕೊಂಡಿದ್ದಾರೆ. ಬಹುಶಃ ಬಿಜೆಪಿ ನಾಯಕರಿಗೆ ಹೇಳಕ್ಕೆ ಬಯಸ್ತೀನಿ, ಹೇಡಿತನದ ರಾಜಕಾರಣ ಬಿಡಿ, ನೇರವಾಗಿ ಬನ್ನಿ ಅಖಾಡಕ್ಕೆ. ದೂರಿನ ಹಿಂದೆ ಯಡಿಯೂರಪ್ಪ ಇದ್ದಾರೆ ಎಂದ ಎಚ್ಡಿಕೆ. ಎಸ್, ತಮ್ಮ ಮೇಲಿನ ಆರೋಪ ನಿರಾಕರಿಸಿದ ಕುಮಾರಸ್ವಾಮಿ, ಇದೆಲ್ಲವೂ ರಾಜಕೀಯ ಪ್ರೇರಿತ, ಇದರ ಹಿಂದೆ ಸ್ವತಃ ಯಡಿಯೂರಪ್ಪನವರ ಕೈ ಕೆಲಸ ಮಾಡಿದೆ, ದೂರಿನ ಕಾಪಿ ಸಹ ಬಿಜೆಪಿ ಕಚೇರಿಯಲ್ಲಿ ರೆಡಿಯಾಗಿದೆ ಎಂದು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣಾ ದೃಷ್ಟಿಯಿಂದ ಇಂತಹ ಆರೋಪ ಮಾಡಿದ್ದಾರೆ. ದಾಖಲೆಗಳಿದ್ದರೆ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದರು. ಕದ್ದು ವಾಟ್ಸಪ್ಗಳಲ್ಲಿ ಮೀಡಿಯಾಗಳಿಗೆ ಕಳಿಸೋ ಅವಶ್ಯಕತೆ ಏನಿತ್ತು? ನೇರವಾಗಿ ಕೂತು ಬಿಡುಗಡೆ ಮಾಡಬಹುದಾಗಿತ್ತಲ್ವೇ? ರಾತ್ರಿ 11:30 ಗಂಟೆನಲ್ಲಿ ತರಾತುರಿನ ಕಳಿಸ. ನಿನ್ನೆ ಮಧ್ಯಾಹ್ನ ಕೇಸ್ ಹಾಕ್ತಾರೆ, ರಾತ್ರಿ 11:30 ಗಂಟೆ ಮೀಡಿಯಾಗಳಿಗೆ ಕಳಿಸ್ತಾರೆ. ಅವರಿಗೆ ಪ್ರಚಾರ ಬೇಕಷ್ಟೇ. ಈ ಕೇಸನ್ನ ಜನಗಳ ಮುಂದೆ ಪ್ರಚಾರಕ್ಕಿಟ್ಟು ನನ್ನ ಇಮೇಜ್ನ ತಾತ್ಕಾಲಿಕವಾಗಿ ಡ್ಯಾಮೇಜ್ ಮಾಡಬೇಕು ಚುನಾವಣೆ. ಆರೋಪ ಪ್ರತ್ಯಾರೋಪ ಎಲ್ಲವೂ ನಡೆಯುತ್ತಿದೆ ನಿಜ, ಆದರೆ ದೂರು ದಾಖಲಿಸಿದ ಆ ಎಸ್ ವೆಂಕಟೇಶ್ ಯಾರೆಂಬುದು ಮಾತ್ರ ಇನ್ನೂ ಖಚಿತವಾಗಿಲ್ಲ. ರವಿ ಶಿವರಾಮ್, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.